ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಪೋರ್ಟ್ರಾನಿಕ್ಸ್ ಕಂಪನಿಯ ಬಬಲ್ ಬ್ಲೂಟೂತ್ ಕೀಬೋರ್ಡ್ನ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಕೊನೆಯವರೆಗೂ ನೋಡಿ. ಹಾಗೆ ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಕೆಳಗಡೆ ಕಾಣುವಂಥ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿಬಿಟ್ಟು ಪಕ್ಕದಲ್ಲಿರೋ ಬೆಲ್ ಐಕನ್ನ ಸೆಲೆಕ್ಟ್ ಆಲ್ ಅಂತ ಕೊಡಿ. ಸೊ ಹೀಗೆ ಮಾಡೋದ್ರಿಂದ ನಾನು ಮಾಡುವಂಥ ಟೆಕ್ ವಿಡಿಯೋಸ್ ಅಪ್ಲೋಡ್ ಆಗಿದ ತಕ್ಷಣ ನಿಮಗೆ ಇನ್ಸ್ಟೆಂಟ್ ನೋಟಿಫಿಕೇಷನ್ ಆಗಿ ನಿಮ್ಮ ಮೊಬೈಲ್ಗೆ ಬಂದು ತಲುಪುತ್ತೆ. ಫ್ರೆಂಡ್ಸ್, ಮೊದಲನೇದಾಗಿ ಈ ಬ್ಲೂಟೂತ್ ಕೀಬೋರ್ಡು ಸೈಲೆಂಟ್ ಆ್ಯಂಡ್ ಎಫರ್ಟ್ಲೆಸ್ ಟೈಪಿಂಗ್ನ ಹೊಂದಿರುತ್ತೆ ಆ್ಯಂಡ್ ಮೋರ್ ದೆನ್ 1.5 crore ಕೀ ಪ್ರೆಸ್ ಟೆಸ್ಟ್ನ ಮಾಡಿರ್ತಾರೆ. 2-ವೇ ಕನೆಕ್ಷನ್ನ ಹೊಂದಿರುವಂಥ ಈ ವೈರ್ಲೆಸ್ ಕೀಬೋರ್ಡ್ ಬಂದು ಬ್ಲೂಟೂತ್ ಆ್ಯಂಡ್ ವೈಫೈಯಲ್ಲಿ ವರ್ಕ್ ಆಗುತ್ತೆ. ಅಪ್ ಟು 10 meters ರೇಂಜ್ವರೆಗೂ ಲ್ಯಾಗ್ ಫ್ರೀ ಕನೆಕ್ಷನ್ನ ಹೊಂದಿರುತ್ತೆ. ಮ್ಯಾಕ್ಸಿಮಮ್ ವೆಯ್ಟ್ 276 ಗ್ರಾಮ್ ಇರುತ್ತೆ. ಫ್ರೆಂಡ್ಸ್, ಈಗ ಬಾಕ್ಸ್ನ ಓಪನ್ ಮಾಡೋ ಸಮಯ. ಬಾಕ್ಸ್ ಒಳಗಡೆ ಏನೇನಿದೆ ಅಂತ ತಿಳಿತಾ ಹೋಗೋಣ. ಮೊದಲನೇದಾಗಿ ಬಾಕ್ಸ್ ಒಳಗಡೆ ಒಂದು ಬ್ಲೂಟೂತ್ ಕೀಬೋರ್ಡ್ ಸಿಗುತ್ತೆ. ಸೊ ಈಗ ನಾನು ಬ್ಲೂಟೂತ್ ಕೀಬೋರ್ಡ್ನ ಓಪನ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಬಾಕ್ಸ್ ಒಳಗಡೆ ಒಂದು ಯೂಸರ್ ಮ್ಯಾನ್ಯಲ್ ಹಾಗೆ ಒಂದು ವಾರಂಟಿ ಕಾರ್ಡ್ನ ಕೊಟ್ಟಿರ್ತಾರೆ. ಸೊ ಯೂಸರ್ ಮ್ಯಾನ್ಯಲ್ನ ಯೂಸ್ ಮಾಡಿಕೊಂಡು ನೀವು ಪೂರ್ತಿಯಾದ ಮಾಹಿತಿನ ತಿಳ್ಕೊಬೋದು, ಯಾವ ಥರ ಯೂಸ್ ಮಾಡಬೇಕು ಅಂತ ಎಲ್ಲ. ಸೊ ಇಲ್ಲಿ ನಾನು ಬೇಸಿಕ್ ಸ್ಪೆಸಿಫಿಕೇಷನ್ ನಿಮಗೆ ಕೆಲವೊಂದಷ್ಟು ತೋರಿಸ್ತೀನಿ. ನೋಡ್ತಿರ್ಬೋದು, ಪೂರ್ತಿಯಾದ ಡೀಟೇಲ್ಸ್ ನಿಮಗೆ ಇಲ್ಲಿ ಪ್ರೊವೈಡ್ ಮಾಡಿರ್ತಾರೆ. ಯಾವ ಥರ ಕನೆಕ್ಟ್ ಮಾಡ್ಕೋಬೇಕು, ಯಾವ್ಯಾವ ಡಿವೈಸ್ಗೆ ಕನೆಕ್ಟ್ ಆಗುತ್ತೆ, ಪೂರ್ತಿಯಾದ ಮಾಹಿತಿ ಇರುತ್ತೆ. ಇಲ್ಲಿ ನೋಡ್ತಿರ್ಬೋದು, ಬೇಸಿಕ್ ಸ್ಪೆಸಿಫಿಕೇಷನಲ್ಲಿ 3AA ಸೆಲ್ನ ಯೂಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಪವರ್ ಸೇವಿಂಗ್ ಮೋಡ್ ಸಹ ಇರುತ್ತೆ ಇದರಲ್ಲಿ. ಬ್ಲೂಟೂತ್ 3.0 ಆ್ಯಂಡ್ 5.0 ಎರಡು ಬ್ಲೂಟೂತ್ ವರ್ಷನ್ನಲ್ಲಿ ಸಪೋರ್ಟ್ ಆಗುತ್ತೆ. ನೋಡ್ತಿರ್ಬೋದು, ಇಲ್ಲಿ 330 ಗ್ರಾಮ್ಸ್ ವೆಯ್ಟ್ ಹೊಂದಿರುತ್ತೆ ಅಂತ ತೋರಿಸಿದ್ದಾರೆ. ನೆಕ್ಸ್ಟ್ 2.4 GHz ಪ್ಲಸ್ BT 5.0 ಕೀಬೋರ್ಡ್ ಆಗಿರುತ್ತೆ. ಈ ಯೂಸರ್ ಮ್ಯಾನ್ಯಲಲ್ಲಿ ಪೂರ್ತಿಯಾದ ಮಾಹಿತಿನ ಪ್ರೊವೈಡ್ ಮಾಡಿರ್ತಾರೆ. ಬ್ಲೂಟೂತ್ ವರ್ಷನ್ ಯಾವುದು, ಯಾವ್ಯಾವ ಡಿವೈಸಸ್ಗೆ ಕಂಪ್ಯಾಟಬಿಲಿಟಿ ಆಗಿರುತ್ತೆ, ಯಾವ ಥರ ಕನೆಕ್ಟ್ ಮಾಡ್ಕೊಬೇಕು, ಎಲ್ಲ ಪೂರ್ತಿಯಾದ ಮಾಹಿತಿ ಕೊಟ್ಟಿರ್ತಾರೆ. ನೆಕ್ಸ್ಟ್ ಇಲ್ಲೊಂದು ವಾರಂಟಿ ಕಾರ್ಡ್ನ ಕೊಟ್ಟಿರ್ತಾರೆ. ವಾಟ್ಸಪ್ ನಂಬರ್ಗೆ ಫೋಟೋ ತೆಗೆದುಬಿಟ್ಟು ಸೆಂಡ್ ಮಾಡಿದ್ರೆ ವಾರಂಟಿ ಕ್ಲೈಮ್ ಆಗುತ್ತೆ, 1 year ವಾರಂಟಿ. ನೆಕ್ಸ್ಟ್ ಈಗ ಬ್ಲೂಟೂತ್ ಡಿವೈಸ್ ನೋಡೋ ಸಮಯ. ಈಗ ನಾನು ಬ್ಲೂಟೂತ್ ಡಿವೈಸ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೊ ಅದರ ಡೈಮೆನ್ಷನ್ ಆಗಿರ್ಬೋದು, ಏನೇನು ಫೀಚರ್ಸ್ನ ಹೊಂದಿದೆ, ಯಾವ ಟೈಪ್ ಸೆಲ್ನ ಹಾಕಬೇಕು, ಪೂರ್ತಿಯಾದ ಮಾಹಿತಿನ ತಿಳಿಸ್ತಾ ಹೋಗ್ತೀನಿ. ಫ್ರೆಂಡ್ಸ್, ನೋಡೋದಕ್ಕೆ ಮೊದಲನೇದಾಗಿ ಈ ಥರ ಕಾಣಿಸುತ್ತೆ ನಿಮಗೆ. ಮೆಜರ್ಮೆಂಟ್ ಬಂದು 28 centimeter ಉದ್ದ ಇರುತ್ತೆ. ತುಂಬ ಚಿಕ್ಕ ಸೈಜ್ ಆಗಿರುತ್ತೆ. ನೆಕ್ಸ್ಟ್ ಬ್ಯಾಕ್ ಸೈಡಲ್ಲಿ ಒಂದು ಕವರ್ನ ಕೊಟ್ಟಿರ್ತಾರೆ. ಸೊ ನೀವು ಇದನ್ನು ರಿಮೂವ್ ಮಾಡಿದ್ರೆ ಒಂದು ನ್ಯಾನೋ USB ಸಿಗುತ್ತೆ ನಿಮಗೆ. ಸೊ ಇದನ್ನು ನಿಮ್ಮ ಲ್ಯಾಪ್ಟಾಪ್ ಕಂಪ್ಯೂಟರ್ಸ್ಗೆ ಇನ್ಸರ್ಟ್ ಮಾಡಿಬಿಟ್ಟು ನೀವು ಡೈರೆಕ್ಟಾಗಿ ಯೂಸ್ ಮಾಡ್ಬೋದು. ಅಥವಾ ಬ್ಲೂಟೂತ್ ಕನೆಕ್ಟಿವಿಟಿ ಸಹ ಇರುತ್ತೆ, ಅದನ್ನು ಸಹ ನೀವು ಕನೆಕ್ಟ್ ಮಾಡಿಕೊಂಡು ಯೂಸ್ ಮಾಡ್ಬೋದು. ಟೋಟಲ್ 3 ಡಿವೈಸಸ್ಗೆ ಸೈಮಲ್ಟೇನಿಯಸ್ ಆಗಿ ಕನೆಕ್ಟ್ ಮಾಡ್ಬೋದು. ನೆಕ್ಸ್ಟ್ ಇದಕ್ಕೆ ಕನೆಕ್ಟ್ ಮಾಡೋವಂಥ ಸೆಲ್ ಬಂದು ಈ ಥರ ಇರುತ್ತೆ. ನಾನಿಲ್ಲಿ ರಿಯಲ್ಮಿ ಸೆಲ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಈ ಸೆಲ್ ಈ ಬಾಕ್ಸ್ ಒಳಗಡೆ ಇನ್ಕ್ಲೂಡ್ ಆಗಿರೋದಿಲ್ಲ, ನೀವು ಸಪ್ರೇಟಾಗಿ ಪರ್ಚೇಸ್ ಮಾಡಬೇಕಾಗುತ್ತೆ. ಅಂಗಡಿಯಲ್ಲಿ 3AA ಸೆಲ್ ಅಂದರೆ ಕೇಳಿದ್ರೆ ಕೊಡ್ತಾರೆ. ಸೊ ನಿಮ್ಮ TV ರಿಮೋಟ್ಗೂ ಸಹ ಇದೇ ಥರದ ಚಿಕ್ಕ ಸೆಲ್ನ ಯೂಸ್ ಮಾಡ್ತೀರಾ. ಸೊ 3AA ಸೆಲ್ನ 2 ಹಾಕಿಬಿಟ್ಟು ನೀವು ಯೂಸ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನಾನು ಡೈರೆಕ್ಷನ್ ತೋರಿಸ್ತಾ ಇದ್ದೀನಿ, ಯಾವ ಥರ ಇನ್ಸರ್ಟ್ ಮಾಡಬೇಕು ಅಂತ. ಪ್ಲಸ್ ಆ್ಯಂಡ್ ಮೈನಸ್ನ ನೋಡಿಕೊಂಡು ಕರೆಕ್ಟಾಗಿ ಹಾಕಿ. ಪ್ಲಸ್ಗೆ ಈ ಮೈನಸ್ ಕನೆಕ್ಟ್ ಆಗಬೇಕು. ಸೊ ಈ ರೀತಿ ಕನೆಕ್ಟ್ ಮಾಡಬೇಕಾಗುತ್ತೆ. ಕನೆಕ್ಟ್ ಮಾಡಿದ ನಂತರ ಒಂದು ಸತಿ ಕ್ರಾಸ್ ಚೆಕ್ ಮಾಡಿ ಕವರ್ನ ಕ್ಲೋಸ್ ಮಾಡಿ. ಕಂಪ್ಯಾಟಬಲ್ ವಿತ್ ಆಲ್ ಡಿವೈಸಸ್, ಸ್ಮಾರ್ಟ್ TV, ಟ್ಯಾಬ್, ಕಂಪ್ಯೂಟರ್, ಲ್ಯಾಪ್ಟಾಪ್, ಮೊಬೈಲ್ಸ್ಗೆ ಎಲ್ಲ ಡಿವೈಸಸ್ಗೂ ಸಪೋರ್ಟ್ ಆಗುತ್ತೆ. ಸೊ ಇಲ್ಲಿ ಆನ್ ಬಟನ್ನ ಕೊಟ್ಟಿರ್ತಾರೆ. ಆನ್ ಬಟನ್ನ ನೀವು ಆನ್ ಮಾಡಿಕೊಂಡು ನೀವು ಯೂಸ್ ಮಾಡಬೇಕಾಗುತ್ತೆ. ಪವರ್ ಸೇವಿಂಗ್ ಮೋಡು ಸಹ ಇದೆ. 10 minutes ನೀವು ಯೂಸ್ ಮಾಡಲಿಲ್ಲ ಅಂದರೆ ಆಟೋಮೆಟಿಕ್ ಅದು ಸ್ಲೀಪ್ ಮೋಡ್ಗೆ ಹೋಗುತ್ತೆ. ಈಗ ರನ್ ಆಗ್ತಿರೋದು 2.4 GHz ರನ್ ಆಗ್ತಿದೆ. ಇಲ್ಲಿ ನೋಡ್ತಿರ್ಬೋದು 2.4 GHz ಅಂತ ಕೊಟ್ಟಿದ್ದಾನೆ. ಸೊ ಇದು ನ್ಯಾನೋ USB ಒಂದು ಡೋಂಗಲ್ ಟೈಪ್ ಬರುತ್ತೆ, ಅದನ್ನು ಕನೆಕ್ಟ್ ಮಾಡಿಬಿಟ್ಟು ಯೂಸ್ ಮಾಡಬೇಕಾಗುತ್ತೆ. ಅಥವಾ 2 ಬ್ಲೂಟೂತ್ ವರ್ಷನ್ ಇರುತ್ತೆ, 3.1 5.1 ಅಂತ. 2 ಡಿವೈಸಸ್ಗೆ ನೀವು ಕನೆಕ್ಟ್ ಮಾಡಿಕೊಂಡು ಯೂಸ್ ಮಾಡ್ಬೋದು. ಒಂದು ಟ್ಯಾಬ್ ಅಥವಾ ಒಂದು ಮೊಬೈಲ್ಗೆ ಕನೆಕ್ಟ್ ಮಾಡಿಕೊಂಡು ಸೈಮಲ್ಟೇನಿಯಸ್ ಆಗಿ ಯೂಸ್ ಮಾಡ್ಬೋದು ನೀವು.
ಫ್ರೆಂಡ್ಸ್, ಈ ಕೀಬೋರ್ಡ್ ಬಗ್ಗೆ ಪೂರ್ತಿಯಾದ ಮಾಹಿತಿ ತಿಳಿಸಿದ್ದೀನಿ ಅಂತ ಭಾವಿಸ್ತಾ ವಿಡಿಯೋನ ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ. ಇನ್ನೂ ಏನಾದ್ರು ನಿಮಗೆ ಡೌಟ್ಸ್ ಇದ್ದರೆ ಇಲ್ಲಿ ಕ್ವಶನ್ಸ್ ಹಾಕಿರ್ತೀನಿ. ವಿಡಿಯೋನ ಸ್ಟಾಪ್ ಮಾಡಿಬಿಟ್ಟು ನೀವು ನಿಮ್ಮ ಡೌಟ್ಸ್ನ ಕ್ಲಿಯರ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.